ಶ್ರಾವಣ ಮಾಸದ ನಾಗರ ಪಂಚಮಿಯನ್ನು ಎಷ್ಟನೇ ತಾರೀಕು ಆಚರಣೆಯನ್ನು ಮಾಡಬೇಕು, ಎಷ್ಟು ಗಂಟೆಗೆ ಆಚರಣೆಯನ್ನು ಮಾಡಬೇಕು, ಯಾವ ಮುಹೂರ್ತದಲ್ಲಿ ನಾಗರ ಪಂಚಮಿಯನ್ನು ಆಚರಣೆಯನ್ನು ಮಾಡಬೇಕು, ನಾಗರ ಪಂಚಮಿ ಆರಾಧನೆಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳು ಯಾವ್ಯಾವುದು, ನಾಗರ ಪಂಚಮಿಯ ದಿವಸ ಯಾವ ತಪ್ಪುಗಳನ್ನು ಮಾಡಬಾರ್ದು, ನಾಗ ವಿಗ್ರಹದ ಮುಂದೆ ಯಾವ್ಯಾವ ವಸ್ತುಗಳನ್ನು ಇಡಬಾರ್ದು, ಯಾವ ರೀತಿ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು, ನಾಗದೇವರ ಮುಂದೆ ನಾಗ ವಿಗ್ರಹಗಳ ಮುಂದೆ ಯಾವ ವಸ್ತುಗಳನ್ನಿಟ್ಟು ನೈವೇದ್ಯವನ್ನು ಮಾಡಬೇಕು, ಅಸಲು ಈ ನಾಗರ ಪಂಚಮಿಯ ಹಿನ್ನೆಲೆ ಏನು, ನಾಗರ ಪಂಚಮಿಯ ಮಹತ್ವ ಏನು, ನಾಗರ ಪಂಚಮಿ ಪ್ರಾರಂಭವಾಗಿದ್ದಾದರೂ ಹೇಗೆ, ನಾಗರ ಪಂಚಮಿಗೂ ಮಹಾಭಾರತಕ್ಕೂ ಇರ್ತಕ್ಕಂತಹ ಲಿಂಕ್ ಏನು, ನಾಗರ ಪಂಚಮಿಯ ಹಿನ್ನೆಲೆಯಲ್ಲಿ ಬರ್ತಕ್ಕಂತಹ ಆಸ್ತಿಕ ಮಹಾಮುನಿಯ ಕಥೆ ಏನು, ಸರ್ಪಸತ್ರವನ್ನು ಸರ್ಪಯಾಗವನ್ನು ನಿಲ್ಲಿಸಿದವರು ಯಾರು, ಆಸ್ತಿಕ ಮುನಿಯಿಂದ ಏಕೆ ಈ ಸರ್ಪಯಾಗ ನಿಂತಿತು, ಪರೀಕ್ಷಿತ ಯಾರು, ಮಹಾಭಾರತದಲ್ಲಿ ಬರ್ತಕ್ಕಂತಹ ಜನಮೇಜಯ ಯಾರು, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ. ಕೊನೆಯವರೆಗೂ ವಿಡಿಯೋವನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭವನ್ನು ಮಾಡ್ತಾಯಿದ್ದೀನಿ. ನಾಗಕುಲಾಯ ವಿದ್ಮಹೆ ವಿಷದಂತಾಯ ಧೀಮಹೆ ತನ್ನೋ ಸರ್ಪ ಪ್ರಚೋದಯ. ನಮ್ಮ ಚಾನಲ್ನ ವೀಕ್ಷಣೆಯನ್ನು ಮಾಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹ ಆಯುಸ್ಸು, ಆರೋಗ್ಯ, ಐಶ್ವರ್ಯವನ್ನು, ಧನ ಕನಕ ವಸ್ತು ವಾಹನಾದಿಗಳನ್ನು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ಎಲ್ಲರಿಗೂ ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳು. ನೇರವಾಗಿ ವಿಚಾರಕ್ಕೆ ಬರೋಣ. ನಾಗರ ಪಂಚಮಿಯನ್ನು ಯಾಕೆ ಆಚರಣೆಯನ್ನು ಮಾಡ್ತೀವಿ ಅಂತಂದರೆ, ಅದರ ಹಿನ್ನೆಲೆಯನ್ನು ಹುಡುಕ್ತಾ ನಾವು ಹೋದರೆ ಈ ನಾಗರ ಪಂಚಮಿ ಹಿನ್ನೆಲೆ ಮಹಾಭಾರತಕ್ಕೆ ಕನೆಕ್ಟ್ ಆಗುತ್ತೆ. ಮಹಾಭಾರತದಲ್ಲಿ ಒಂದು ಪೌರಾಣಿಕವಾದಂತಹ ಕತೆ ಇದೆ. ಅದೇನಪ್ಪ ಅಂತಂದರೆ, ಅರ್ಜುನನ ಮರಿಮೊಮ್ಮಗನಾಗಿರ್ತಕ್ಕಂತಹ ಅಭಿಮನ್ಯುವಿನ ಮೊಮ್ಮಗನಾಗಿರ್ತಕ್ಕಂತಹ ಜನಮೇಜಯನು ಒಮ್ಮೆ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಸರ್ಪಗಳನ್ನು ಯಜ್ಞಕುಂಡದಲ್ಲಿ ಹಾಕಿ ಸುಡಬೇಕು, ಪ್ರತಿಯೊಂದು ನಾಗಗಳನ್ನು ಯಜ್ಞಕುಂಡದಲ್ಲಿ ಬೀಳಿಸಿ ಅವುಗಳನ್ನು ನಾಶವನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ. ಯಾಕೆ ಜನಮೇಜಯ ಈ ರೀತಿಯ ಒಂದು ನಿರ್ಧಾರವನ್ನು ತಗೊಂಡ ಅಂತ ಹಿನ್ನೆಲೆಯನ್ನು ಹುಡುಕ್ತಾ ಹೋದರೆ, ಆ ಜನಮೇಜಯನ ತಂದೆಯಾಗಿರ್ತಕ್ಕಂತಹ ಪರೀಕ್ಷಿತನನ್ನು ತಕ್ಷಕ ಅಂತ ಒಂದು ಕಾರ್ಕೋಟಕವಾದಂಥ ಒಂದು ಸರ್ಪ ಕಚ್ಚಿ ಕೊಂದಿರುತ್ತೆ. ಆ ತಕ್ಷಕ ಅನ್ನೋ ಸರ್ಪ ಎಷ್ಟು ಕ್ರೂರವಾಗಿರುತ್ತೆ ಅಂತಂದರೆ, ಅದರ ವಿಷ ಎಷ್ಟು ಭಯಾನಕವಾಗಿರುತ್ತೆ ಅಂತಂದರೆ, ಆ ತಕ್ಷಕ ಅನ್ನೋ ಸರ್ಪ ಒಂದು ಗಿಡವನ್ನೇನಾದರೂ ಕಚ್ಚಿದರೆ ಆ ಇಡೀ ಗಿಡ ಬೂದಿಯಾಗಿ ಭಸ್ಮವಾಗ್ಬಿಡುತ್ತೆ. ಯಾವುದಾದ್ರೂ ಒಂದು ಪ್ರಾಣಿಯನ್ನೇನಾದರೂ ಕಚ್ಚಿದ್ರೆ ಆ ಪ್ರಾಣಿಯ ಉಳಿವೇ ಸಿಗಲ್ಲ. ಆ ರೀತಿ ಭಸ್ಮವಾಗತಕ್ಕಂಥ ಕ್ರೂರವಾದಂತಹ ಒಂದು ವಿಷವನ್ನು ಹೊಂದಿರತಕ್ಕಂತಹ ಸರ್ಪವೇ ತಕ್ಷಕ ಸರ್ಪ. ತಕ್ಷಕ ಎಂಬ ಸರ್ಪವು ಒಂದು ಹುಳುವಿನಾಗಿ ಸೇರಿಕೊಂಡು ಆ ರಾಜ ಹಣ್ಣನ್ನು ತಿನ್ನಲಿಕ್ಕೆ ಹೋದಾಗ ಅದರಿಂದ ಹೊರಬಂದು ಒಂದು ದೊಡ್ಡ ಘಟಸರ್ಪವಾಗಿ ಮಾರ್ಪಾಡನ್ನು ಹೊಂದಿ ಆ ಪರೀಕ್ಷಿತ ಎಂಬ ರಾಜನನ್ನು ಕಚ್ಚಿ ಕೊಂದು ಬಿಡುತ್ತೆ ಈ ತಕ್ಷಕ ಅನ್ನೋ ಸರ್ಪ. ಈ ಪರೀಕ್ಷಿತನ ಮರಣಾನಂತರದಲ್ಲಿ ಆತನ ಮಗನಾಗಿರ್ತಕ್ಕಂಥ ಜನಮೇಜಯನ ರಾಜನಾಗಿ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ರಾಜನಾದಂಥ ಜನಮೇಜಯನಿಗೆ ಆತನ ಸುತ್ತಲೂ ಇರ್ತಕ್ಕಂಥ ಒಂದಷ್ಟು ಜನ ಪಂಡಿತರು ತನ್ನ ತಂದೆ ಹೇಗೆ ಸಾವನ್ನು ಹೊಂದಿದ ಅನ್ನೋ ವಿಚಾರವನ್ನು ತಿಳಿಸ್ತಾರೆ. ಆಗ ಜನಮೇಜಯನಿಗನ್ಸುತ್ತೆ, ಅಂತಹ ಕಲಿಯನ್ನೇ ತಡೆದು ನಿಲ್ಲಿಸಿದಂತಹ ಪರೀಕ್ಷಿತನನ್ನೇ ಕೊಂದಿರ್ತಕ್ಕಂತಹ ಆ ಸರ್ಪವನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಇಡೀ ಸರ್ಪಕುಲ ಪರಿವಾರವನ್ನೇ ನಾಶವನ್ನು ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ತಗೊಂಡಂತಹ ಜನಮೇಜಯ ಏನು ಮಾಡ್ತಾನೆ ಅಂತಂದರೆ, ಒಂದು ದೊಡ್ಡ ಯಾಗಶಾಲೆಯನ್ನು ತಯಾರು ಮಾಡಲಿಕ್ಕೆ ಅಪ್ಪಣೆಯನ್ನು ಕೊಡ್ತಾನೆ. ಆ ಯಾಗಶಾಲೆಯಲ್ಲಿ ಒಂದಷ್ಟು ಜನ ವಿಪ್ರೋತ್ತಮರನ್ನು, ಬ್ರಾಹ್ಮಣರನ್ನು, ವೇದ ಪಠನಗಳನ್ನು ಮಾಡ್ತಾ ಇರ್ತಕ್ಕಂತಹ ವೇದಾಂಗಗಳನ್ನು ಕಲ್ತಿರ್ತಕ್ಕಂಥ ವಿಪ್ರೋತ್ತಮರನ್ನು, ಬ್ರಾಹ್ಮಣರನ್ನು ಕರೆಸಿ ಮಂತ್ರಗಳಿಂದ ಆ ಯಜ್ಞಕುಂಡಕ್ಕೆ ಸರ್ಪಗಳನ್ನು ಆವಾಹನೆಯನ್ನು ಮಾಡಿ ಆ ಸರ್ಪಗಳೇ ಬಂದು ಯಜ್ಞಕುಂಡಕ್ಕೆ ಬಿದ್ದು ಪ್ರಾಣವನ್ನು ಕಳ್ಕೋಬೇಕು. ಆ ರೀತಿ ಮಂತ್ರಗಳನ್ನು ಪಡಿಸ್ತಕ್ಕಂಥ ಒಂದು ಯಾಗವನ್ನು, ಸರ್ಪಯಾಗವನ್ನು ಅಥವಾ ಸರ್ಪ ಸತ್ರಯಾಗ ಅಂತ ಒಂದು ಮಹಾಯಾಗವನ್ನು ತಯಾರು ಮಾಡಿಕೊಳ್ಳಿಕ್ಕೆ ಅಪ್ಪಣೆಯನ್ನು ಕೊಡ್ತಾರೆ. ಆ ಯಾಗಶಾಲೆ ಎಲ್ಲ ನಿರ್ಮಾಣ ಆಗ್ತದೆ. ಯಾಗಶಾಲೆ ನಿರ್ಮಾಣ ಆದಾಗ ಆ ಯಾಗಶಾಲೆಯ ವಾಸ್ತು ಹೇಗಿದೆ ಅಂತ ನೋಡಲಿಕ್ಕೋಸ್ಕರ ಒಬ್ಬ ವಾಸ್ತು ತಿಳಿದಿರ್ತಕ್ಕಂತಹ ಒಬ್ಬ ಬ್ರಾಹ್ಮಣ ಅಲ್ಲಿಗೆ ಬರ್ತಾನೆ. ಆ ಯಾಗಶಾಲೆ ಎಲ್ಲ ತಯಾರಿ ನೋಡಿದಂಥ ಬ್ರಾಹ್ಮಣ ಹೇಳ್ತಾನೆ, ರಾಜನಾಗಿರ್ತಕ್ಕಂಥ ಜನಮೇಜಯನಿಗೆ
ಈ ಯಾಗ ಮುಕ್ತಾಯ ಆಗಲ್ಲ. ತಂದೆ ಮತ್ತು ತಾಯಿಯ ಇಬ್ಬರೂ ಹೆಸರು ಒಂದೇ ಆಗಿರ್ತಕ್ಕಂತಹ ದಂಪತಿಗಳಿಗೆ ಜನಿಸಿದಂಥ ಒಬ್ಬ ಬ್ರಾಹ್ಮಣನಿಂದ ಈ ಒಂದು ಯಾಗ ನಿಂತು ಹೋಗುತ್ತೆ ಅಂತ ತಿಳಿಸಿದಂಥ ಆ ವಾಸ್ತು ಪಂಡಿತ ಅಲ್ಲಿಂದ ಹೊರಟು ಹೋಗ್ತಾರೆ. ಜನಮೇಜಯನಿಗನ್ಸುತ್ತೆ, ನಾನು ಈ ಸರ್ಪಯಾಗವನ್ನು ಮಾಡ್ತಾ ಇರೋದೇ ತಕ್ಷಕನನ್ನು ಕೊಲ್ಲಿಕ್ಕೆ, ಎಲ್ಲ ಸರ್ಪಕುಲ ಪರಿವಾರವನ್ನು ಕೊಲ್ಲಿಕ್ಕೆ. ಆದರೆ ಈ ಯಾಗ ನಿಂತೋದ್ರೆ ಹೇಗೆ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ಆತ ಏನು ಹೇಳ್ತಾನೆ ಅಂದರೆ, ತನ್ನ ಅಪ್ಪಣೆ ಇಲ್ಲದೆ ಈ ಯಾಗಶಾಲೆಗೆ ಯಾರೊಬ್ಬರೂ ಪ್ರವೇಶವನ್ನು ಮಾಡಬಾರ್ದು ಅಂತ ಅಪ್ಪಣೆಯನ್ನು ಮಾಡಿ ಆತ ಯಾಗವನ್ನು ಪ್ರಾರಂಭನ ಮಾಡ್ತಾನೆ. ಒಂದಷ್ಟು ಜನ ಎಲ್ಲ ವಿಪ್ರೋತ್ತಮರು ಸೇರಿಕೊಂಡು ಮಂತ್ರಗಳನ್ನು ಪಠಿಸ್ತಾ ಹೋಗ್ತಾರೆ. ಈ ಮಂತ್ರಗಳ ಶಕ್ತಿಯಿಂದ ಭೂಮಂಡದಲ್ಲಿರ್ತಕ್ಕಂಥ ಎಲ್ಲ ಸರ್ಪಗಳು ಸಹ ಒಂದೊಂದಾಗಿ ಹಾರು ಬಂದು ತೆವಳ್ಕೊಂಬಂದು ಹುರುಳ್ಕೊಂಬಂದು ಈ ರೀತಿ ವಿಧವಾದಂಥ ರೀತಿಯಲ್ಲಿ ಆ ಯಜ್ಞಕುಂಡದಲ್ಲಿ ಬಿದ್ದು ಅವುಗಳ ಪ್ರಾಣವನ್ನು ಕಳ್ಕೊತಾ ಇರ್ತವೆ. ಯಾವಾಗ ಈ ರೀತಿ ಎಲ್ಲ ಸರ್ಪಗಳು ತಮ್ಮ ಪ್ರಾಣವನ್ನು ಕಳ್ಕೊತಾ ಇರ್ತವೋ ಇಂತಹ ಸಂದರ್ಭದಲ್ಲಿ ತಕ್ಷಕ ಸರ್ಪಕ್ಕೆ ಗೊತ್ತಾಗುತ್ತೆ, ಈ ಜನಮೇಜಯ ಯಜ್ಞವನ್ನು ಮಾಡ್ತಾ ಇರೋದೇ ನನ್ನನ್ನು ಕೊಲ್ಲಿಕ್ಕೆ. ಹಾಗಾಗಿ ಹೇಗಾದರೂ ಮಾಡಿ ತನ್ನ ಪ್ರಾಣವನ್ನು ತಾನು ಉಳಿಸ್ಕೋಬೇಕು ಅಂತ ಆ ತಕ್ಷಕ ಸರ್ಪ ಏನು ಮಾಡುತ್ತೆ ಅಂತಂದರೆ, ಇಂದ್ರ ಇರ್ತಕ್ಕಂತಹ ಇಂದ್ರಲೋಕಕ್ಕೆ ಹೋಗ್ಬಿಡುತ್ತೆ. ದೇವೇಂದ್ರ ಇರ್ತಕ್ಕಂಥ ಇಂದ್ರಲೋಕಕ್ಕೆ ಹೋಗಿ ಅಲ್ಲಿ ದೇವೇಂದ್ರನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಆ ದೇವೇಂದ್ರ ಹೇಳ್ತಾನೆ, ಆಯಿತು, ಆ ಮಂತ್ರಗಳೆಲ್ಲವೂ ಸಹ ಈ ಇಂದ್ರಲೋಕದಲ್ಲಿ ಕೆಲಸ ಮಾಡಲ್ಲ, ನೀನು ಇಲ್ಲಿದ್ಬಿಡು, ಇಲ್ಲಿದ್ದರೆ ನಿನ್ನ ಜೀವವನ್ನು ನೀನು ಉಳಿಸ್ಕೋಬೋದು. ಎಷ್ಟೇ ಮಂತ್ರವನ್ನು ಪಠಿಸಿದರೂ ಸಹ ತಕ್ಷಕ ಅನ್ನೋ ಸರ್ಪ ಈ ಒಂದು ಯಾಗಕುಂಡಕ್ಕೆ ಬಂದು ಬೀಳೋದಿಲ್ಲ. ಆ ಮಂತ್ರಗಳ ತೀವ್ರತೆಯನ್ನು ಇನ್ನೂ ಹೆಚ್ಚಿಸ್ತಾ ಹೋಗ್ತಾರೆ. ಆಗ ಮಂತ್ರದ ತೀವ್ರತೆ ಹೆಚ್ಚಾದಂತೆಲ್ಲ ತಕ್ಷಕ ಸರ್ಪವೂ ಸಹ ಆ ಇಂದ್ರಲೋಕದಿಂದ ಬಂದು ಆ ಯಾಗಕುಂಡಕ್ಕೆ ಬೀಳ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಆ ತಕ್ಷಕ ಅನ್ನೋ ಸರ್ಪ ಎಷ್ಟು ಬಲವಾಗಿರುತ್ತೆ ಅಂತಂದರೆ ಆ ಮಂತ್ರಗಳನ್ನೂ ಜಯಿಸಿ ನಿಲ್ತಕ್ಕಂಥ ಸರ್ಪ ಆಗಿರ್ತದೆ. ಆದರೂ ಸಹ ಮಂತ್ರಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದಂತಹ ತಕ್ಷಕ ಸರ್ಪ ಏನು ಮಾಡುತ್ತೆ ಅಂತಂದರೆ, ಆ ಇಂದ್ರನ ಸಿಂಹಾಸನವಾಗಿರ್ತಕ್ಕಂಥ ದೇವೇಂದ್ರನ ಸಿಂಹಾಸನವಾಗಿರ್ತಕ್ಕಂಥ ಸಿಂಹಾಸನವನ್ನೇ ಸುತ್ತಕೊಂಡು ಭದ್ರವಾಗಿ ಅದನ್ನು ಹಿಡ್ಕೊಂಡು ಅಲ್ಲಿ ತನ್ನ ಸೇಫ್ಟಿಯನ್ನು ತಾನು ಕಾಪಾಡಿಕೊಡುತ್ತೆ. ಆಗ ಯಾವಾಗ ತಕ್ಷಕಾನ ಸ್ವಲ್ಪ ಎಷ್ಟೇ ಮಂತ್ರ ಪಠನೆಯನ್ನು ಮಾಡಿದ್ರೂ ಬರಲಿಲ್ವೋ, ಆ ಯಾಗಶಾಲೆಯಲ್ಲಿ ಕೂತಿರ್ತಕ್ಕಂಥ ಒಂದಷ್ಟು ಜನ ಅನುಭವಸ್ಥ ಬ್ರಾಹ್ಮಣರು ವಿಪ್ರೋತ್ತಮರು ತಮ್ಮ ಮನೋಶಕ್ತಿಯಿಂದ ತಮ್ಮ ತಪೋಶಕ್ತಿಯಿಂದ ನೋಡ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ, ತಕ್ಷಕ ಅನ್ನೋ ಸರ್ಪ ಇಂದ್ರಲೋಕದಲ್ಲಿ ದೇವೇಂದ್ರನ ಸಿಂಹಾಸನಕ್ಕೆ ಸುತ್ತಕೊಂಡು ಕೂತಿದೆ, ಹಾಗಾಗಿ ಅದು ಬರ್ತಾ ಇಲ್ಲ ಅಂತ ಗೊತ್ತಾದಾಗ ಅವರು ಮತ್ತಷ್ಟು ಆ ಮಂತ್ರಶಕ್ತಿಯ ಪಠನವನ್ನು, ಆ ಮಂತ್ರಗಳ ತೀವ್ರತೆಯನ್ನು ಹೆಚ್ಚಿಸ್ತಾರೆ. ಈಗ ಯಾವಾಗ ಮಂತ್ರದ ತೀವ್ರತೆ ಹೆಚ್ಚಾಗುತ್ತೋ ಸ್ವತಃ ದೇವೇಂದ್ರ ಸಿಂಹಾಸನ ತಕ್ಷಕ ಸರ್ಪವೇ ಬಂದು ಸಿಂಹಾಸನ ಸಮೇತವಾಗಿ ಈ ಹೋಮಕುಂಡಕ್ಕೆ ಬೀಳಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಇದೇ ಸಂದರ್ಭದಲ್ಲಿ ಜರತ್ಕಾರು ಎಂಬ ಒಬ್ಬ ಮಹಾಮುನಿ ಇರ್ತಾನೆ. ಈತನು ಸಹ ದೊಡ್ಡ ತಪಸ್ವಿಯಾಗಿರ್ತಾನೆ. ಆತ ಸರ್ಪಗಳ ದೇವಿಯಾಗಿರ್ತಕ್ಕಂಥ, ಸರ್ಪಗಳ ತಾಯಿಯಾಗಿರ್ತಕ್ಕಂಥ ಮಾನಸಾದೇವಿಯನ್ನು ವಿವಾಹ ಆಗಿರ್ತಾನೆ. ಈ ಜರತ್ಕಾರು ಮತ್ತು ಮಾನಸಾದೇವಿ ಇವರಿಬ್ಬರ ಹೆಸರೂ ಸಹ ಜರತ್ಕಾರು ಅಂತಲೇ ಸಹ ಇರ್ತದೆ. ಈ ಜರತ್ಕಾರು ಮತ್ತು ಮಾನಸಾದೇವಿಯ ಮಗ ಯಾರಪ್ಪ ಅಂದರೆ ಆತನೇ ಆಸ್ತಿಕ ಮುನಿ. ಈ ಆಸ್ತಿಕ ಮುನಿಯನ್ನು ನಾಗಳಿಗೆಲ್ಲ ದೇವತೆಯಾಗಿರ್ತಕ್ಕಂಥ ಮಾನಸಾದೇವಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊತಾಳೆ. ಏನಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾಳೆ ಅಂತಂದರೆ, ನನ್ನ ಇಡೀ ಪರಿವಾರ ಆ ಹೋಮಕುಂಡಕ್ಕೆ ಬಿದ್ದು ನಾಶ ಆಗ್ತಾಯಿದೆ. ನಿನ್ನೊಬ್ಬ ಮಹಾ ವೇದ ಪಾರಾಯಣ ಮತ್ತು ಮಹಾವಿಪ್ರೋತ್ತಮ ಅಂತ ಕರೀತಾರೆ. ಹಾಗಾಗಿ ಹೇಗಾದರೂ ಮಾಡಿ ನೀನು ಆ ಜನಮೇಜಯನ ಹತ್ರ ಹೋಗಿ ಜನಮೇಜಯನ ಹತ್ರ ಪ್ರಾರ್ಥನೆಯನ್ನು ಮಾಡಿ ಆ ಯಾಗವನ್ನು, ಸರ್ಪಯಾಗವನ್ನು, ಸರ್ಪಸತ್ರವನ್ನು ನಿಲ್ಲಿಸಿ ನನ್ನ ಪರಿವಾರವನ್ನು ಕಾಪಾಡು ಅಂತ ಮಾನಸಾದೇವಿ ತನ್ನ ಮಗನಾಗಿರ್ತಕ್ಕಂಥ ಆಸ್ತಿಕ ಮುನಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ. ಹೀಗೆ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ಆ ಆಸ್ತಿಕ ಮುನಿ ಏನು ಮಾಡ್ತಾನೆ ಅಂತಂದರೆ, ಯಾಗ ನಡೀತಾ ಇರ್ತಕ್ಕಂಥ ಸರ್ಪಯಾಗ ನಡೀತಾ ಇರ್ತಕ್ಕಂಥ ಆ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಕೂತಿರ್ತಕ್ಕಂಥ ವಿಪ್ರೋತ್ತಮರನ್ನು ಸೇರಿಸಿ ಆ ಯಾಗವನ್ನು ಮಾಡ್ತಾ ಇರ್ತಕ್ಕಂಥ ಜನಮೇಜಯನನ್ನು ಹಲವಾರು ರೀತಿಯಲ್ಲಿ ಹಾಡಿ ಹೊಗಳ್ತಾನೆ, ಪ್ರಾರ್ಥಿಸ್ಕೋತಾನೆ. ಆ ಪ್ರಾರ್ಥನೆಯ ಫಲವಾಗಿ
ಆ ಆಸ್ತಿಕ ಮುನಿಯ ಜ್ಞಾನದ ಫಲವಾಗಿ, ಆಸ್ತಿಕ ಮುನಿಯ ತಪೋಶಕ್ತಿಯ ಫಲವಾಗಿ ಸೋತಂತಹ ಜನಮೇಜಯನೇ ಆ ಯಾಗಶಾಲೆಯಿಂದ ಹೊರಬಂದು ಆಸ್ತಿಕ ಮುನಿಯನ್ನು ಭೇಟಿಯಾಗಿ, ಏನು ನಿಮಗೆ ನನ್ನಿಂದ ಸಿಗಬೇಕಾಗಿರ್ತಕ್ಕಂಥ ವರ ಏನು ಬೇಕು ಅಂತ ಕೇಳಿದಾಗ, ನೀವು ಯಾಗವನ್ನು ಮಾಡ್ತಾಯಿದ್ದೀರಾ, ಹಾಗಾಗಿ ನನಗೊಂದು ದಾನವನ್ನು ಕೊಡಬೇಕು ಅಂತ. ಆಯಿತು, ನನ್ನ ಯಾಗ ಮುಕ್ತಾಯ ಆಗಬೇಕು ಅಂದರೆ ನಾನು ನಿಮ್ಮೊಂದು ದಾನವನ್ನು ಕೊಡ್ತೀನಿ, ಏನು ದಾನ ಬೇಕು ಕೇಳು ಅಂದಾಗ, ವಿಪ್ರೋತ್ತಮನಾಗಿರ್ತಕ್ಕಂಥ ಬ್ರಾಹ್ಮಣನಾಗಿರ್ತಕ್ಕಂಥ ಈ ಆಸ್ತಿಕ ಮುನಿ ಈ ಯಾಗವನ್ನು ನಿಲ್ಲಿಸಬೇಕು, ಇದೇ ನೀನು ನನಗೆ ಕೊಡ್ತಕ್ಕಂಥ ವರ ಮತ್ತು ದಾನ ಅಂತ ಆಸ್ತಿಕ ಮುನಿ ಜನಮೇಜಯನಿಗೆ ಹೇಳ್ತಾರೆ. ವಿಧಿ ಇಲ್ಲದೆ ಜನಮೇಜಯ ಬ್ರಾಹ್ಮಣನಿಗೆ ಕೊಟ್ಟಂಥ ಮಾತಿನ ಫಲವಾಗಿ ಆ ಸರ್ಪಯಾಗವನ್ನು, ಸರ್ಪಸತ್ರವನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಇದರಿಂದ ತಕ್ಷಕ ಅನ್ನೋ ಸರ್ಪ ಸ್ವತಃ ಇಂದ್ರನ ಸಮೇತವಾಗಿ, ದೇವೇಂದ್ರನ ಸಮೇತವಾಗಿ, ಆ ಸಿಂಹಾಸನ ಸಮೇತವಾಗಿ ಬಂದು ಯಜ್ಞಕುಂಡದಲ್ಲಿ ಬೀಳ್ತಕ್ಕಂಥ ಸನ್ನಿವೇಶವು ಸಹ ತಪ್ಪಿ ಹೋಗುತ್ತೆ. ತಕ್ಷಕ ಅನ್ನೋ ಸರ್ಪ ಯಾವಾಗ ಉಳ್ಕೊಳ್ತೋ, ಆ ನಾಗಕೋಲೆ ಪರಿವಾರ ಯಾವಾಗ ತಮ್ಮ ಪ್ರಾಣಗಳನ್ನು ರಕ್ಷಣೆಯನ್ನು ಮಾಡ್ಕೊಳ್ತೋ, ಈ ಒಂದು ಸನ್ನಿವೇಶದ ಪ್ರತೀಕವಾಗಿಯೇ, ಅಂದರೆ ನಾಗಕುಲ ಪರಿವಾರ ರಕ್ಷಣೆಯನ್ನು ಹೊಂದಿದ್ದರಿಂದ ಆ ದಿನದ ನೆನಪಿಗಾಗಿ ನಾಗರ ಪಂಚಮಿಯನ್ನು ಆಚರಣೆಯನ್ನು ಮಾಡ್ತಾರೆ. ನಮ್ಮ ಪೂರ್ವಜರು ಯಾರ್ಯಾರು ಸರ್ಪಗಳನ್ನು ಹತ್ಯೆಯನ್ನು ಮಾಡಿರ್ತಾರೆ, ಸರ್ಪಗಳು ವಾಸ ಮಾಡ್ತಕ್ಕಂಥ ಹುತ್ತಗಳನ್ನು ನಾಶವನ್ನು ಮಾಡಿರ್ತಾರೆ, ಆ ಎಲ್ಲ ತಪ್ಪಿಗೆ ಕ್ಷಮೆಯನ್ನು ಕೇಳ್ಕೊಳ್ತಕ್ಕಂಥ ದಿನ. ಯಾರು ನಾಗಗಳನ್ನು ಆರಾಧನೆಯನ್ನು ಮಾಡಿ, ನಾಗರ ವಿಗ್ರಹಗಳಿಗೆ ಹಾಲನ್ನು ಹಾಕಿ, ನಾಗದೇವತೆಗಳಿಗೆ ಎಡೆಯನ್ನು ಅರ್ಪಿಸಿ ಕ್ಷಮೆಯನ್ನು ಕೇಳ್ಕೊಳ್ತಾರೋ ಅವರ ಕುಟುಂಬವನ್ನು ನಾಗದೇವರು, ನಾಗ ಪರಿವಾರ ದೇವತೆಗಳು ಕಾಪಾಡ್ತಾರೆ ಅಂತ ಒಂದು ಐಹಿತ್ಯ. ಹಾಗಾಗಿ ಈ ಒಂದು ನಾಗರ ಪಂಚಮಿ ಹಿನ್ನೆಲೆ ಅನ್ನೋದು ಮಹಾಭಾರತದಲ್ಲಿ ಕಾಣಿಸ್ಕೊಳ್ಳುತ್ತೆ. ಬೆಳಗಿನ ಜಾವ 5 ಗಂಟೆಯಿಂದ 7 ಗಂಟೆ 15 ನಿಮಿಷದವರೆಗೆ ಮತ್ತು 9 ಗಂಟೆಯಿಂದ 10 ಗಂಟೆ 15 ನಿಮಿಷವರೆಗೆ 2 ಮುಹೂರ್ತಗಳಲ್ಲಿ ನಾಗರ ಪಂಚಮಿಯನ್ನು ಆರಾಧನೆಯನ್ನು ಮಾಡ್ಬೋದು. ಒಂದು ಬೆಳಗಿನ ಜಾವ 5 ಗಂಟೆಯಿಂದನೇ ಮುಹೂರ್ತ ಪ್ರಾರಂಭ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡ್ತೀನಿ ಅಂದರೆ 5ರಿಂದ 6:20 ಮುಗಿಸಿ, ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ 7:15 ನಿಮಿಷಕ್ಕೆ ಮುಗಿಸ್ಬಿಡಿ. ಅದು ಆಗಲಿಲ್ಲ ಅಂತಂತಂದರೆ 7:30ಯಿಂದ 9 ಗಂಟೆವರೆಗೂ ಗ್ಯಾಪ್ ತಗೊಂಡು 9 ಗಂಟೆಯಿಂದ 10-15 ನಿಮಿಷದ ಒಳಗೆ ನಾಗರ ಪಂಚಮಿಯ ಹಬ್ಬವನ್ನು ಆಚರಿಸಿ. ಇದು ಪೂಜಾ ಮುಹೂರ್ತದ ಸಮಯ ಆಗಿರ್ತದೆ. ಮತ್ತು ನಿಮ್ಮ ಮನೆಯಲ್ಲಿ ಒಂದು ಪುಟ್ಟದಾದಂಥ ವೇದಿಕೆಯನ್ನು ತಯಾರು ಮಾಡಿಕೊಂಡು ಅಲ್ಲಿ ನಾಗ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ, ಆ ನಾಗ ವಿಗ್ರಹಕ್ಕೆ ಹಾಲು, ನೀರು, ತುಪ್ಪವನ್ನು ಎರೆದು ಅಭಿಷೇಕವನ್ನು ಮಾಡಿ, ನಾಗ ವಿಗ್ರಹಕ್ಕೆ ಹೂವನ್ನು ತೊಡಿಸಿ, ವಿಭೂತಿ, ಗಂಧ, ಭಸ್ಮ, ಅರಿಶಿಣ, ಕುಂಕುಮ ಈ ರೀತಿ ಎಲ್ಲ ವಸ್ತುಗಳನ್ನು ಹಚ್ಚಿ ಭಕ್ತಿಯಿಂದ ನಾಗದೇವರಿಗೆ ಇಷ್ಟವಾಗಿರ್ತಕ್ಕಂಥ ಎಳ್ಳುಂಡೆಯನ್ನು, ತಂಬಿಟ್ಟನ್ನು, ಸಜ್ಜಿಗೆ ಪ್ರಸಾದವನ್ನು, ಹಾಲು ಮತ್ತು ಕೀರನ್ನು ನಾಗದೇವರಿಗೆ ನೈವೇದ್ಯವನ್ನು ಮಾಡಿ, ನಾಗದೇವರ ಬಳಿ ತಮ್ಮ ಪೂರ್ವಜರಾರಾದರೂ ಹಾವುಗಳನ್ನು ಹತ್ಯೆಯನ್ನು ಮಾಡಿದರೆ, ಹಾವುಗಳಿಗೆ ಹಿಂಸೆಯನ್ನು ಕೊಟ್ಟಿದ್ರೆ, ಹುತ್ತವನ್ನು ನಾಶವನ್ನು ಮಾಡಿದರೆ ಕ್ಷಮೆಯನ್ನು ಕೇಳಿಕೊಂಡಿದ್ದೇ ಆದರೆ ಆ ಇಡೀ ಕುಟುಂಬವನ್ನು ನಾಗದೇವರು ಕಾಪಾಡ್ತಾರೆ ಅನ್ನೋದು ಒಂದು ಐಹಿತ್ಯ. ಮನೆಯಲ್ಲಿ ಹಾಗಲ್ಲ, ನಾಗರ ಕಲ್ಲಿನ ಹತ್ರನೇ ಹೋಗಿ ನಾವು ನಾಗರ ಪಂಚಮಿನ ಆಚರಣೆಯನ್ನು ಮಾಡ್ತೀವಿ ಅಂತಂದರೆ, ಎಲ್ಲಿ ನಾಗರ ಕಲ್ಲಿರುತ್ತೋ ಅಲ್ಲಿ ಹೋಗಿ ಆ ನಾಗರ ಕಲ್ಲಿಗೆ ನೀರು ಹಾಕಿ ತೊಳೆದು, ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ಹಾಕಿ, ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪವನ್ನು ಹಾಕಿ, ಅರಿಶಿಣ, ಕುಂಕುಮ, ಗಂಧ ಎಲ್ಲವನ್ನು ಇಟ್ಟು ಆ ನಾಗದೇವಿಯ ಮೇಲೆ ಒಂದು ಸೀರೆಯನ್ನಾಗಲಿ, ಒಂದು ವಸ್ತ್ರವನ್ನಾಗಲಿ ಹಾಕಿ, ಶಕ್ತಿ ಇದ್ದಷ್ಟೆಲ್ಲ ಹೂವು, ಹಣ್ಣು, ಅಕ್ಷತೆ, ಅರಿಶಿಣ, ಕುಂಕುಮ, ಭಸ್ಮಾದಿಗಳನ್ನು ಅರ್ಪಿಸಿ, ನಾಗದೇವರಿಗೆ ಇಷ್ಟವಾಗಿರ್ತಕ್ಕಂಥ ತಂಬಿಟ್ಟನ್ನು, ಎಳ್ಳುಂಡೆಯನ್ನು, ಹಾಲನ್ನು, ತುಪ್ಪವನ್ನು, ಕೀರು ಮತ್ತು ಪಾಯಸವನ್ನು ಅರ್ಪಿಸಿ ನೈವೇದ್ಯವನ್ನು ಮಾಡಿ, ಸಾಷ್ಟಾಂಗ ಪ್ರದಕ್ಷಿಣೆಯನ್ನು ಮಾಡಿ, ತಮ್ಮ ಪೂರ್ವಜರು ಯಾರಾದರೂ ನಾಗಕುಲ ಪರಿವಾರಕ್ಕೆ ತೊಂದರೆಯನ್ನು ಕೊಟ್ಟಿದ್ದರೆ ಕ್ಷಮೆಯನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದರೆ, ಎಲ್ಲ ಪೂರ್ವಜನ್ಮದ ಗ್ರಹವಾದ ಗ್ರಹದೋಷಗಳ ನಿವಾರಣೆಯಾಗಿ, ಸಂತಾನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ, ಕೋರ್ಟು ಕಚೇರಿ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ದರೆ ಅದೆಲ್ಲವೂ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ. ನಾಗರ ಪಂಚಮಿ ಸಹ ಏನು ತಪ್ಪುಗಳನ್ನು ಮಾಡಬಾರ್ದು ಅಂತಂದರೆ, ಆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ
ಯಾವುದೇ ರೀತಿಯ ಕತ್ತರೆಯನ್ನಾಗಲಿ ಚಾಕುವನ್ನಾಗಲಿ ಬಳಸಬಾರ್ದು. ಸೂಜಿಯನ್ನು ಸಹ ಬಳಸಬಾರ್ದು. ನಾಗ ಪೂಜಾ ಸ್ಥಳದಲ್ಲಿಯೂ ಸಹ ಕತ್ತರಿಯನ್ನು, ಚಾಕುವನ್ನು, ಸೂಜಿಯನ್ನು, ಸುತ್ತಿಗೆಯನ್ನು ಇಡಬಾರ್ದು. ಇನ್ನು ನಾಗರ ಪಂಚಮಿಯ ದಿವಸನೇ ಭೂಮಿ ಪೂಜೆಯನ್ನು ಮಾಡಬಾರ್ದು, ಭೂಮಿಯನ್ನು ಅಗಿಬಾರ್ದು. ಇದಿಷ್ಟು ತಪ್ಪುಗಳನ್ನು ಮಾಡಿದ್ದೇ ಆದರೆ ನಾಗಗಳ ಶಾಪಕ್ಕೆ ಗುರಿಯಾಗಬೇಕಾಗುತ್ತೆ ಅಂತ ಒಂದಷ್ಟು ಪುರಾಣ ಗ್ರಂಥಗಳು ನಮಗೆ ತಿಳಿಸ್ಕೊಡ್ತವೆ. ಈ ಎಲ್ಲ ಕಥೆಯನ್ನು ಆಲಿಸಿ ಸಂಪೂರ್ಣವಾಗಿ ನಾಗರ ಪಂಚಮಿಯಿಂದ ನಮಗೇನು ಲಾಭ ಅಂತ ನಾವು ನೋಡೋದೇ ಆದರೆ, ನಾಗರ ಪಂಚಮಿನ ಆಚರಣೆಯನ್ನು ಮಾಡೋದ್ರಿಂದ ಚರ್ಮಗಳಿಗೆ ಸಂಬಂಧಪಟ್ಟಂಥ ಚರ್ಮ ರೋಗ ಏನಾದರೂ ಇದ್ದರೆ ನಿವಾರಣೆಯಾಗುತ್ತೆ. ಬುದ್ಧಿಮಾಂದ್ಯ ಇರ್ತಕ್ಕಂಥ ಮಕ್ಕಳು ಚುರುಕಾಗ್ತಾರೆ, ಮಕ್ಕಳಿಗೆ ವಿದ್ಯಾಪ್ರಾಪ್ತಿಯಾಗುತ್ತೆ. ವಿವಾಹ ಆಗಿರ್ತಕ್ಕಂಥ ದಂಪತಿಗೆ ಸಂತಾನ ಇಲ್ಲ ಅಂದರೆ ಸಂತಾನ ಪ್ರಾಪ್ತಿಯಾಗುತ್ತೆ. ಕೌಟುಂಬಿಕ ಕಲಹಗಳೇನಾದರೂ ಇದ್ದರೆ, ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳೆಲ್ಲವೂ ಸಹ ಪರಿಹಾರವಾಗಿ ಉತ್ತಮವಾದಂಥ ಗೃಹ ಸೌಖ್ಯ ಪ್ರಾಪ್ತಿಯಾಗುತ್ತೆ ಅಂತ ಪುರಾಣ ಗ್ರಂಥಗಳಲ್ಲಿ ನಾಗಪಂಚಮಿಯ ಆರಾಧನೆಯ ಕಥೆಯಲ್ಲಿ ನಮಗೆ ತಿಳಿದು ಬರುತ್ತೆ. ಇದಿಷ್ಟು ಸಂಪೂರ್ಣವಾಗಿ ನಾಗರ ಪಂಚಮಿಯ ಹಿನ್ನೆಲೆ, ಆರಾಧನೆ, ಮಹತ್ವ, ಏನು ತಪ್ಪುಗಳನ್ನು ಮಾಡಬಾರ್ದು ಅಂತ ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಎಲ್ಲ ವಿಚಾರಧಾರೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋವನ್ನು, ಮಹತ್ವವನ್ನು ಒಳಗೊಂಡಿರ್ತಕ್ಕಂಥ ಈ ವಿಡಿಯೋವನ್ನು ತಮ್ಮ ಸ್ನೇಹಿತರು, ಬಂಧು ಮಿತ್ರರು, ಕುಟುಂಬದವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದಂಥ ನನ್ನೆಲ್ಲ ಭಕ್ತವೃಂದದವರಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ.